ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ವರ್ಷ ಜೊತೆ. ಮನೇಲಿ ಕೂತು ಬೋರ್ ಆಗಿತ್ತು, ಕಾಲೇಜೆಲ್ಲ ರಜೆ ಇತ್ತಲ್ವ, ಸೊ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಂಗೆ ಮೇಯ್ನಾಗಿ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಆಗ್ಬಿಡ್ತು. ಎಷ್ಟೋ ದಿನ ಆಗಿತ್ತು ಟ್ರೈನಲ್ಲಿ ಟ್ರಾವೆಲ್ ಮಾಡಿ. ಸೊ ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಟ್ರೈನು ನಾನು ಹೋಗಿ ಟೈಮ್ ಸಿಗಲಿಲ್ಲ, ಸೊ ಬಸ್ಸಲ್ಲೇ ಹೋದೆ. ಸೊ ಹೋಗಿದ್ದು ಅಲ್ಲೇ ಪಕ್ಕದಲ್ಲಿದ್ದು ರೈಲ್ವೆ ಮ್ಯೂಸಿಯಮ್ಗೆ ಹೋಗಿದ್ದು. ಅಲ್ಲೇ ಇನ್ನೊಂದು 5 ಸ್ಟಾರ್ ಇದು ಮಾಮೂಲಿ ಚಾಟ್ಸ್ ಅಂಗಡಿ ಇತ್ತು, ಅಲ್ಲಿ ಹೋಗಿ ಒಂದು ಬಕೆಟ್ ಚಿಕನ್ ತೊಗೊಂಡು ತಿಂದ್ಕೊಂಡು ಅದಾದಮೇಲೆ ಸುಮ್ಮನೆ ಮಾತಾಡ್ಕೊಂಡು ಆಟೆ ಹೊಡ್ಕೊಂಡು ಬಂದ್ವಿ. ಅದು ಆ್ಯಕ್ಚುಲಿ ನನ್ನ ಲಕ್ಕೆ ಸರಿ ಇರಲಿಲ್ಲ ಗೈಸ್, ಯಾಕಂದರೆ ನಾನು ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕಾಗಿತ್ತು. ನನ್ನ ತೊಗೊಂಡೋಗೋ ಬದಲು ನಮ್ಮ ಮಮ್ಮಿ ತೊಗೊಂಡೋಗ್ಬಿಟ್ಟಿದೆ. ಅಯ್ಯೋ, ಅಲ್ಲಿ ಬಸ್ಸಲ್ಲಿ ಟಿಕೆಟ್ ತೊಗೊಳ್ಳೋಣ ಅಂತ ನೋಡಿದ್ರೆ ನಮ್ಮ ಮಮ್ಮಿ ಆಧಾರ್ ಕಾರ್ಡು ಯೋಚನೆ ಮಾಡ್ತಾಯಿದ್ದೆ, ಅದನ್ನೇ ತೋರಿಸ್ಬಿಟ್ಟು ಅವ್ರೇನು ನೋಡೋಕೆ ಹೋಗಲ್ವಲ್ಲ, ಅದನ್ನೇ ತೋರಿಸ್ಬಿಟ್ಟು ಟಿಕೆಟ್ ತೊಗೊಬಿಡೋಣ ಅಂತ. ಇನ್ನೊಂದು ಕಡೆ ಚೆಕಿಂಗ್ ಅವ್ರು ಬಂದುಬಿಟ್ರೆ ಆಮೇಲೆ ಮಾನ ಮರ್ಯಾದೆ ಎಲ್ಲ ಕಳ್ದಾಕ್ಬಿಡ್ತಾರೆ, ಆಮೇಲೆ ದುಡ್ಡು 10 ಇಸ್ಕೋತಾರೆ ಅಂತೆಲ್ಲ ಯೋಚನೆ ಮಾಡಿ ನಾನು ಟಿಕೆಟೇ ತೊಗೊಂಡೆ. ನನ್ನ ಟ್ರೈನಲ್ಲಿ ಹೋಗೋ ಆಸೆ ನೆರವೇರ್ತು. ಟಿಕೆಟ್ ಏನೋ ತೊಗೊಬಂದು, ಇನ್ನೇನೋ ಟ್ರೈನ್ ಬರುತ್ತೆ. ಹಾಂ, ಹೇಳೆ. ಈ ವರ್ಷಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ರೈಲ್ವೆ ಟ್ರ್ಯಾಕ್ ಮೇಲೆ ಇಳಿದ್ಬಿಟ್ಟು ನಡ್ಕೊಂಡು ಹೋಗೋಣ ಅಥವಾ ಮೇಲಿಂದ ಹೋಗೋಣ ಅಂತ ಕೇಳ್ತಾಯಿದ್ರು. ನಾವು ಮೇಲಿಂದಲೇ ನಡ್ಕೊಂಡು ಹೋದ್ವಿ. ಅಷ್ಟರಲ್ಲಿ ಒಂದು ಬೆಂಗಳೂರು ಟ್ರೈನ್ ಬಂತು. ನಾನು ಅದೇ ಮಂಡ್ಯ ಟ್ರೈನು ಅಂದ್ಕೊಂಡು ವರ್ಷ ಬತ್ತು ಕಣೆ ಅಂತ ಇದ್ದೆ. ನೀನು ಬೆಂಗಳೂರಿಗೆ ಹೋಗಬೇಕು ಅಂದರೆ ಹೋಗು ಅಂತ ಬೈದ್ಲು ನನಗೇನೆ. ಹಾಗೆಯೇ ನಾವು ಅಲ್ಲಿ 5 ಸ್ಟಾರ್ ಚಾಟ್ಸ್ ಅಂಗಡಿಗೆ ಹೋಗಿದ್ವಲ್ಲ, ಅಲ್ಲಿ ಐಸ್ ಕ್ರೀಮು ತುಂಬ ಚೆನ್ನಾಗಿತ್ತು. ಅದು 20 ರೂಪೀಸ್ಗೆ. ಬಟ್ ಅಲ್ಲಿ ತಿನ್ನೋಕ್ಕಾಗಲಿಲ್ಲ. ಅಲ್ಲಿಂದ ಇಲ್ಲಿಗೆ ಇಟ್ಕೊಬರೋಷ್ಟರಲ್ಲಿ ಎಷ್ಟು ಮೆಲ್ಟ್ ಆಗೈತೆ ನೋಡಿ, ಅದನ್ನೇ ನಾನು ತೋರಿಸ್ತಾ ಇದ್ದೀನಿ. ಜಾಸ್ತಿ ಇಲ್ಲ. ಸೊ ಐಸ್ ಕ್ರೀಮು ಖಾಲಿ ಆಯಿತು. ಈ ಕಡೆ ಟ್ರೈನು ಬಂತು. ನೋಡಿ ನಮ್ಮ ಟ್ರೈನು. ಅಯ್ಯೋ, ಇದರಲ್ಲಿ ಜನಗಳಿದ್ದರು. ಯಪ್ಪ, ನನಗೆ ಹತ್ತೋದೇ ಬೇಡ ಅನಿಸ್ಬಿಟ್ಟಿತ್ತು, ಅಷ್ಟು ಜನಗಳಿದ್ದಿದ್ದು. ಇನ್ನೇನು ಮಾಡೋದು, ವಿಧಿ ಇಲ್ಲ, ಹತ್ತಲೇಬೇಕು. ಟಿಕೆಟ್ ಎಲ್ಲ ತೊಗೊಬಿಟ್ಟಿದ್ವಿ, ಹತ್ತಿದ್ವಿ. ಅದಾಗಿ ರಾಮನಗರ ಬಿಟ್ಟು ಚನ್ನಪಟ್ಟಣ ಹತ್ರ ಒಬ್ಬರು ಯಾರೋ ಇಳ್ಕೊಂಡ್ರು. ಒಂದು ಸೀಟಲ್ಲಿ ನಾನು, ವರ್ಷ ಮತ್ತು ಅವ್ರ ಫ್ರೆಂಡ್ 3 ಜನನು ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಈ ಕಡೆ ಇಲ್ಲಿ ಟ್ರೈನಲ್ಲಿ ಯಾರೋ ಪೆಟ್ನ ತೊಗೊಂಡೋಗ್ತಾಯಿದ್ರು. ನಾನು ವರ್ಷ ಮಾತಾಡ್ಕೊತಾ ಇದ್ದೋ. ಇದನ್ನ ನೋಡಿದ್ರೆ, ಈ ಬುಟ್ಟಿ ನೋಡಿದ್ರೆ ಏನು ನೆನಪಾಗುತ್ತೆ ವರ್ಷ ಅಂತ ನಾನು ಕೇಳಿದ್ಕೆ ಅವಳು ಪೆಟ್ಗಳು ಅಂತಂದ್ಲು. ನೋಡಿದ್ರೆ ಒಳಗೆ ಪೆಟ್ಟೆ ಇದೆ. ಕ್ಯೂಟ್ ಡಾಗ್ ಇತ್ತು ಆ ಬುಟ್ಟಿ ಒಳಗೆ. ಅದಾದಮೇಲೆ ಮಂಡ್ಯ ರೀಚ್ ಆದ್ವಿ. ಮಂಡ್ಯ ರೀಚ್ ಆಗಿ ಹತ್ಕೊಂಡು ಮೆಟ್ಲತ್ಕೊಂಡು ಹೋಗ್ಬೇಕಾದ್ರೆ ಆ ಕಡೆ ಪ್ಲಾಟ್ಫಾರ್ಮ್ಗೆ ಹೋಗೋಕ್ಕೆ ಎಕ್ಸಲೇಟರ್ನ ನೋಡಿದ್ವಿ. ಸೊ ನಾನು ವರ್ಷ ಇಬ್ಬರು ಕೆಳಗಡೆ ಹೋಗಿದ್ದು, ತಿರ್ಗೋ ಮೇಲ್ಗಡೆ ಹತ್ಕೊಂಡು ಬಂದ್ವಿ. ಸೊ ಅಲ್ಲಿಂದ ವರ್ಷಗೆ ಮತ್ತು ಅವ್ರ ಫ್ರೆಂಡ್ಗೆ ಟಾಟಾ ಬೈ ಬೈ ಹೇಳ್ಬಿಟ್ಟು ಮನೆಗೆ ಬಸ್ ಹತ್ಕೊಂಡು ಬಂದೆ. ಸೊ ನೋಡಿದ್ರಲ್ಲ ಗೈಸ್, ಇವತ್ತು ಇಷ್ಟೇ ಆಗಿದ್ದು. ಸೊ ಈ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.